ಮೂಡಾ ಸೈಟ್ ಹಗರಣ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ಹಲ್ಚಲ್ ಸೃಷ್ಟಿ ಮಾಡಿಬಿಟ್ಟಿದೆ. ಸಿಎಂ ಕಟ್ಟಿ ಹಾಕಲೇಬೇಕು ಅಂತ ದೋಸ್ತಿ ನಾಯಕರು ಪಾದಯಾತ್ರೆ ಅಸ್ತ್ರ ಹೂಡಿದ್ರೆ ಇತ ಮೈತ್ರಿ ನಾಯಕರ ವಿರುದ್ಧ ಕಾಂಗ್ರೆಸ್ ಫ್ಲೆಕ್ಸ್ ಬಾಣ ಬಿಟ್ಟಿದೆ. ಇದು ದಳಪತಿಗಳ ಕಣ್ಣು ಕೆಂಪಗಾಗಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಒಂದು ಬೇಸ್ಲೆಸ್ ವಿಚಾರ ನೀವು ತಗೊಬಂದು ದೇಶದ ಮಾಜಿ ಪ್ರಧಾನಮಂತ್ರಿಗಳು ಫ್ಲೆಕ್ಸ್ ಮಾಡಿ ಹಾಕ್ತಿರ್ತಾರೆ. ನಿಮ್ಗೆ ಅನುಮತಿ ಕೊಟ್ಟವ್ರು ಯಾರು? ರಾಹುಲ್ ಗಾಂಧಿ ಮೇಲೆ ಆರೋಪ ಆಯ್ತು, ಸೋನಿಯಾ ಗಾಂಧಿ ಮೇಲೆ ಆರೋಪ ಆಯ್ತು. ನಾವು ಮಾಡಿದ್ರೆ ಮೈಸೂರಿನ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ರಾರಾಜಿಸ್ತಾ ಇರುವ ದೇವೇಗೌಡರ ಕುರಿತು ವಿವಾದಿತ ಫ್ಲೆಕ್ಸ್, ಜೆಡಿಎಸ್ ನಾಯಕರ ದಿಢೀರ್ ಧರಣಿ, ಪೊಲೀಸರ ಜೊತೆ ವಾಗ್ವಾದ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಘೋಷಣೆ, ವ್ಯಾನ್ಗೆ ಸಾರಾ ಮಹೇಶ್ ಹಾಗೂ ಬೆಂಬಲಿಗರನ್ನ ತುಂಬಿದ ಪೊಲೀಸರು. ಸಿಎಂ ತವರು ಜಿಲ್ಲೆಯಲ್ಲಿ ಫ್ಲೆಕ್ಸ್ ರಾಜಕೀಯ, ಎಚ್ಡಿಡಿ ಕುಟುಂಬದ ವಿರುದ್ಧ ಕಾಂಗ್ರೆಸ್ ಫಲಕ, ದೋಸ್ತಿ ಒಗ್ಗಟ್ಟು ಛಿದ್ರಕ್ಕೆ ಕಾಂಗ್ರೆಸ್ ತಂತ್ರಾನ. ಸಿಎಂ ತವರು ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಕುರಿತು ಆ ಫ್ಲೆಕ್ಸ್ ದಳಪತಿಗಳ ಕಣ್ಣು ಕೆಂಪಾಗಿಸಿದೆ. ಮೈಸೂರಿನ ಮೆಟ್ರೋಪೋಲ್ ವೃತ್ತದಲ್ಲಿ ಅಳವಡಿಸಿದ್ದ ಫಲಕ ಜೆಡಿಎಸ್ ನಾಯಕರು ಉರಿದು ಬೀಳುವಂತೆ ಮಾಡಿದೆ. ವಿವಾದಿತ ಫ್ಲೆಕ್ಸ್ ತೆರವು ಮಾಡಲು ಮುಂದಾದ ಸಾರಾ ಮಹೇಶ್ ಹಾಗೂ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದು ವ್ಯಾನ್ಗೆ ತುಂಬಿದ್ರು. ಇನ್ನು ಈ ಸರ್ಕಾರದ ನಡೆ ವಿರುದ್ಧ ಕೆಂಡಾಮಂಡಲರಾದ ಶಾಸಕ ಸಾರಾ ಮಹೇಶ್ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಫ್ಲೆಕ್ಸ್ ಅಳವಡಿಸಿದ್ರೆ ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ದೇವೇಗೌಡರು ಸಾಹೇಬ್ರ ಬಗ್ಗೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ನೀವು ಫ್ಲೆಕ್ಸನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ? ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಆರೋಪಗಳಿಲ್ವಾ? ನಾವು ನಿಮ್ಮ ನಾಯಕರ ವಿರುದ್ಧ ಫ್ಲೆಕ್ಸ್ ಹಾಕಿದ್ರೆ ಬಿಟ್ಬಿಡ್ತೀರಾ ಅಂತ ಸಾರಾ ಮಹೇಶ್ ಗುಡುಗಿದ್ರು. ಮುಖ್ಯಮಂತ್ರಿಗಳು ತವರು ಜಿಲ್ಲೆ, ಇಲ್ಲಿ ಲ್ಯಾಂಡ್ ಆರ್ಡನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ನಾಳೆ ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಮೇಲೆ ಆರೋಪಗಳಿಲ್ವಾ? ನಾವೆಲ್ಲ ಫ್ಲೆಕ್ಸಾ ಇದೇ ಥರ ಎಲ್ಲ ಸರ್ಕಲ್ಲು ಹಾಕಿದ್ರೆ ನೀವು ಬಿಟ್ಬಿಡ್ತೀರಾ? ನಾವು ಮಾಡಲ್ಲ, ಅದು ಬೇರೆ. ಇದು ಸರಿನಾ? ಇದನ್ನು ನಾವು ಮೆಟ್ರೋಪೋಲಲ್ಲಿ ನೆನ್ನೆ ನಿಮ್ಗೆ ಹೇಳಿದ್ರು ಕೂಡ ನೀವು ಮಾಡಲಿಲ್ಲ. ಈಗ ತೆಗ್ಸಿ, ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಮೂಡಾ ಸೈಟ್ ವಾಲ್ಮೀಕಿ ಅಭಿವೃದ್ಧಿ ಹಗರಣ ವಿರುದ್ಧ ಆರೋಪ ಪ್ರತ್ಯಾರೋಪಗಳು ಜೋರಾಗಿವೆ. ಮೈಸೂರಿನಲ್ಲಿ ಎಚ್ಡಿಡಿ ಕುಟುಂಬದ ವಿರುದ್ಧ ಅಳವಡಿಸಿರುವ ವಿವಾದಿತ ಫ್ಲೆಕ್ಸ್ ದಳಪತಿಗಳನ್ನ ಕೆರಳಿಕೆಂಡವಾಗಿಸಿದೆ. ಸರ್ಕಾರದ ವಿರುದ್ಧ ದಳಪತಿಗಳ ಕಾಳಗಕ್ಕೆ ಮುನ್ನುಡಿ ಬರ್ತಿದೆ. ಈ ಒಂದು ಮೂಡಾದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಸ್ಥರಿಗೆ ಸಾಕಷ್ಟು ಸೈಟ್ಗಳು ಹೋಗಿದೆ ಅನ್ನೋದೆಲ್ಲ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಸೊ ಹೀಗಾಗಿ ಈ ರೀತಿಯಾದಂತಹ ಫ್ಲೆಕ್ಸನ್ನು ನಗರದ ವಿವಿಧ ಭಾಗಗಳಲ್ಲಿ ಹಾಕಿದ್ದಾರೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಕಾರ್ಯಕ್ರಮ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಕುಮಾರಸ್ವಾಮಿ ಅವರ ವಿರುದ್ಧ ಸಿಎಂ ಯಾವ ರೀತಿಯಾದಂತಹ ವಾಗ್ದಾಳಿ ನಡೆಸಿರೋದಕ್ಕೆ ಈ ಫ್ಲೆಕ್ಸ್ಗಳು ಕೂಡ ಸಾಕ್ಷಿಯಾಗೋದಕ್ಕೆ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕಲಬುರಗಿಯ ಕೊಡ್ಲಿಯಲ್ಲಿ ಕಳ್ಳರ ಕೈಚಳಕ, ವೈನ್ ಶಾಪ್ ಹಾಗೂ ರೈತ ಸೇವಾ ಸಹಕಾರ ಸಂಘದಲ್ಲಿ ಕಳ್ಳತನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವೈನ್ ಶಾಪ್ನಲ್ಲಿ 15,000 ರೂಪಾಯಿ ದುಬಾರಿ ಮೌಲ್ಯದ ಮದ್ಯ ಕಳುವಾಗಿದೆ ಅಂತೆ. ಸಹಕಾರ ಸಂಘದಲ್ಲಿನ 25,000 ರೂಪಾಯಿ ನಗದು ಕಳ್ಳತನವಾಗಿದೆ. ಎರಡೂ ಕಡೆ ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಂದ್ ಕಡೆ ವೈನ್ ಶಾಪ್, ಮತ್ತೊಂದು ಕಡೆ ರೈತ ಸೇವಾ ಸಹಕಾರ ಸಂಘದಲ್ಲಿ ಕಳ್ಳತನ. ವೈನ್ ಶಾಪ್ನಲ್ಲಿ 15,000 ರೂಪಾಯಿ ಬೆಲೆ ಬಾಳುವ ವೈನ್ ಕಳ್ಳತನ ಮಾಡಿದ್ದಾರಂತೆ. ಮತ್ತೊಂದು ಕಡೆ ಸಹಕಾರ ಸಂಘದಲ್ಲಿ 25,000 ರೂಪಾಯಿ ಕಳ್ಳತನ. ದೃಶ್ಯ ನಾವು ಗಮನಿಸ್ತಾ ಇರೋದು, ಕಳ್ಳ ಬಂದು ಹಣ ಎತ್ಕೊಂಡು ಹೋಗ್ತಾ ಇರೋದು. ಮತ್ತೊಂದು ಕಡೆ ಮದ್ಯದ ಅಂಗಡಿಯಲ್ಲಿ ಮದ್ಯ ಎತ್ಕೊಂಡು ಹೋಗ್ತಾ ಇರುವಂಥದ್ದು ನೋಡಿ, ಅಲ್ಲಿ ದುಡ್ಡು ಎಗರಿಸ್ತಾ ಇರುವಂತಹ ದೃಶ್ಯ. ಎರಡೂ ಕಡೆ ಕೂಡ ಕಳ್ಳರ ಕೈಚಳಕ ಈ ರೀತಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿ. ರಣವೀರ್ ಹಾಗೂ ಶ್ರೀಹರ್ಷ ಆಗಸ್ಟ್ 5ರಂದು ವಿಜಯಲಕ್ಷ್ಮಿ ಸಹೋದರರಾದ ಲಲಿತಾ ರಾಘವ, ರಾಕೇಶ್, ಶ್ವೇತಾ ಭೇಟಿ ಕೊಟ್ರು. ಆಗಸ್ಟ್ 8ರಂದು ವರ್ಷಾ ಮೇಲಂಟ, ಜಗದೀಶ್, ರಾಕೇಶ್ ಶರ್ಮಾ, ಹರೀಶ್ ಮಲ್ಹೋತ್ರಾ ಭೇಟಿ ಮಾಡಿದ್ರು.
ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ರೂ ಹೀಗೆ ಒಬ್ಬೊಬ್ಬರಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಾಸನ ಮೇಲಿರುವ ಅಭಿಮಾನ ಪ್ರೀತಿಗಾಗಿ ಜೈಲಿಗೂ ಹೋಗಿ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. 50 ದಿನದಲ್ಲಿ ಇಷ್ಟು ಜನ ಮೀಟ್ ಆಗಿದ್ದಾರೆ. ಇನ್ನು ಎಷ್ಟು ದಿನ ಜೈಲಲ್ಲಿರ್ತಾರೋ ಅದೆಷ್ಟು ಜನ ಮೀಟ್ ಮಾಡುವುದಕ್ಕೆ ಬರ್ತಾರೋ ಕಾದ್ ನೋಡ್ಬೇಕು. ನಾಗರಾಜ್ ಜೊತೆ ನವೀನ್ ಶೆಟ್ಟಿ ಕಿರಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಹಿಂದೂ ಮುಸ್ಲಿಮರ ಧಾರ್ಮಿಕ ಕ್ಷೇತ್ರ. ಒಂದೇ ಜಾಗದಲ್ಲಿ 2 ಧರ್ಮದವರು ಪೂಜಿಸೋ ಪವಿತ್ರ ಸ್ಥಳ. ಆದರೆ ಒಂದಲ್ಲ ಒಂದು ವಿವಾದದಿಂದ ಆ ಜಾಗ ಸದ್ದು ಮಾಡ್ತಲೇ ಇರುತ್ತೆ. ಈಗ ಮತ್ತೊಂದು ವಿವಾದದಿಂದ ಸುದ್ದಿ ಆಗ್ಬಿಟ್ಟಿದೆ. ಏನದು ಈ ಸ್ಟೋರಿ ನೋಡಿ. ಸುತ್ತಲೂ ಚಂದ್ರದ್ರೋಣ ಪರ್ವತ, ನಟ್ಟ ನಡುವೆ ಅರಳಿ ನಿಂತಿರುವ ಪವಿತ್ರ ಸ್ಥಳ, ಭಾವೈಕ್ಯತೆಯನ್ನ ಪಸರಿಸುತ್ತಿರೋ ಧಾರ್ಮಿಕ ಕ್ಷೇತ್ರ. ಹಿಂದೂಗಳ ಪಾಲಿಗೆ ಇದು ಇನಾಮ್ ದತ್ತಾತ್ರೇಯ ಪೀಠ, ಮುಸ್ಲಿಮರ ಪಾಲಿಗೆ ಇದು ಬಾಬಾ ಬುಡನ್ಗಿರಿ ದರ್ಗಾ. ಸದ್ಯಕ್ಕೆ ಇದು ಇನಾಮ್ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರೋ ಈ ಪವಿತ್ರ ಸ್ಥಳ ಕರುನಾಡ ಅಯೋಧ್ಯೆ ಅಂತಾನೆ ಫೇಮಸ್. ದಕ್ಷಿಣ ಭಾರತದ ವಿವಾದಿತ ಸ್ಥಳ ಐಡಿ ಪೀಠದಲ್ಲಿರೋ ಗುಹೆಯಲ್ಲಿ ಹಿಂದೂಗಳು ದತ್ತಾತ್ರೇಯರ ಪಾದುಕೆಯ ದರ್ಶನ ಪಡಿತಾರೆ. ಅದೇ ರೀತಿ ಮುಸ್ಲಿಮರಿಗೂ ಕೂಡ ಇದು ಪವಿತ್ರ ಸ್ಥಳ. ಹೀಗೆ 2 ಧರ್ಮದ ಭಕ್ತರು ಪೂಜೆ ಸಲ್ಲಿಸುತ್ತಿದ್ದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ವಸ್ತ್ರ ಸಂಹಿತೆ ಜಾರಿಗೊಳಿಸಿ ಅನ್ನೋ ಆಗ್ರಹ ಕೇಳಿಬಂದಿದೆ. ದತ್ತಪೀಠದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ಆಗ್ರಹ. ಅಂದ್ಹಾಗೆ ಇದು ಧಾರ್ಮಿಕ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಟೂರಿಸಂ ಸ್ಪಾಟ್ ಆಗಿ ಬದಲಾಗಿದೆ. ಪ್ರತಿನಿತ್ಯ ಸಾವಿರಾರು ಜನರು ಭೇಟಿ ನೀಡುತ್ತಿದ್ದಾರೆ. ಇಂತಹ ಪವಿತ್ರ ಸ್ಥಳದಲ್ಲಿ ಪಂಚೆ, ಜುಬ್ಬಾ, ಸೀರೆಯಂಥ ವಸ್ತ್ರಗಳನ್ನ ಧರಿಸಿ ಬರಬೇಕು. ಅಂಥವರಿಗೆ ಮಾತ್ರ ಒಳಗೆ ಪ್ರವೇಶಿಸೋಕೆ ಅವಕಾಶ ನೀಡಬೇಕು ಅಂತ ಮುಸ್ಲಿಂ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿವೆ. ಇಲ್ಲಿಗೆ ಬರುವಾಗ ಕೆಲವು ಟೂರಿಸ್ಟು ವೆಸ್ಟರ್ನ್ ಕಲ್ಚರಲ್ಲಿ ಬರ್ತಾರೆ. ಅಂದರೆ ಶಾರ್ಟ್ಸ್ ಹಾಕಂದು ಮತ್ತು ವೆಸ್ಟರ್ನ್ ಡ್ರೆಸ್ ಅಂದರೆ ಗೊತ್ತಲ್ಲ. ಆದರೆ ಆ ಪವಿತ್ರ ಸ್ಥಳ ಒಳಗಡೆ ಹೋಗಬೇಕಂದ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ, ಆ ದರ್ಗಾ ಒಳಗಡೆ ಹೋಗಬೇಕಂದ್ರೆ ಡ್ರೆಸ್ ಕೋಡನ್ನು ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ಏನು ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡನ್ನು ಹಾಕೊಂಡು ಹೋಗಬೇಕು. ಆ ಥರ ಒಂದು ಡಿಮ್ಯಾಂಡ್ ಇಟ್ಟಿದ್ವಿ. ಆ ಥರ ಒಂದು ತಾವು ಒಂದು ಕಾನೂನು ಜಾರಿ ಮಾಡಬೇಕು ಅಥವಾ ಅಲ್ಲೊಂದು ಸಿಸ್ಟಮ್ ಮಾಡಬೇಕು ಅಂತ ನಾವೊಂದು ಒತ್ತಾಯ ಮಾಡಿದ್ದೀವಿ. ಇದಿಷ್ಟೇ ಅಲ್ಲ, ಈ ಧಾರ್ಮಿಕ ಕ್ಷೇತ್ರದ ಸುತ್ತಲೂ ಐಡಿ ಪೀಠ ಅಂತ ನಾಮಫಲಕವನ್ನ ಅಳವಡಿಸಲಾಗಿದೆ. ಬದಲಾಗಿ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಅಂತಾನೆ ಎಲ್ಲಾ ಕಡೆ ಬೋರ್ಡ್ಗಳನ್ನ ಅಳವಡಿಸಿ ಅಂತಾನೂ ಮನವಿ ಮಾಡಿದ್ದಾರೆ. ಇಲ್ಲಿ ಏನು ಅಲ್ಲಿ ಗೆಜೆಟೆಡ್ ಹೆಸರು ಇತ್ತು ನಮ್ಮ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಅಂತ, ಆ ಅಫಿಷಿಯಲ್ ಹೆಸರನ್ನೇ ಎಲ್ಲ